ತಮಿಳ್ನಾಡಿಗೆ ಕರ್ಕೊಂಡು ನಾನು ಅವ್ರ ಜೊತೆ ನಾನು ಬಂದಿನಿ. ಅದಕ್ಕೋಸ್ಕರ ಅವ್ರದ್ದೊಂದು ಯಾವ ತರ ಇತ್ತು ಅವ್ರ ಜೀವಿತ, ಹಳೆ ಜೀವಿತ, ಅವ್ರದ್ದು ಹುಟ್ಟಿದ್ದು ಸ್ಥಳದಲ್ಲಿ ಯಾವ ತರ ಇತ್ತು ಅವ್ರ ಜೀವಿತ ಮತ್ತು ಅವ್ರದ್ದು ಹಿಂದೂ ಅವ್ರ ಬ್ಯಾಕ್ಗ್ರೌಂಡ್ ಏನು ಸ್ವಲ್ಪ ತಿಳ್ಕೊಳ್ಳೋಕೆ ಆಯಿತು. ಅದಕ್ಕೋಸ್ಕರ ನಾವು ದಯಮಾಡಿ ಹೇಳ್ತೀರಿ ಅಂತ ನಮ್ಗೆ ಆಸೆ ಇದೆ. ಪ್ರೈಸ್ ಲಾರ್ಡ್. ನಮ್ಮ ಲಾರೆನ್ಸ್ ಪಾಸ್ನ ನೋಡೋದಕ್ಕೆ ಸಂತೋಷ. ಅವ್ರ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಅವರು ಹಿಂದೂ ಕುಟುಂಬದಲ್ಲಿ ಹುಟ್ಟಿ ಹಿಂದೂ ಕುಟುಂಬದಲ್ಲಿ ಬೆಳೆದು ದೇವರ ವಾಕ್ಯನ ಅವರು ಸ್ವೀಕರಿಸಿ ನೋಡಿದ್ರೆ ಯೇಸು ಕ್ರಿಸ್ತು ಅಂದ್ರೇನೆ ಅವ್ರಿಗೆ ಸ್ವಲ್ಪ ಅಸಹ್ಯ ಆಗಿತ್ತು. ಯೇಸು ಕ್ರಿಸ್ತು ಅಂದ್ರೇನೆ ಅವ್ರಿಗೆ ಎಡಿಸಲ್ಲ. ಯಾಕಂದ್ರೆ ಅಲ್ಲಿರೋ ಜನಗಳು ಆ ತರ, ಯಾಕಂದ್ರೆ ಎಲ್ಲರೂ ಒಂದು ಹೋರಾಟದಲ್ಲಿ ಇರುವ ವ್ಯಕ್ತಿಗಳು. ದೇವರು ವಾಕ್ಯದಲ್ಲಿ ಹೇಳಿ ಅವರು ದೇವರ ಸ್ವೀಕರಿಸಿ ಇವಾಗ ನೋಡಿದ್ರೆ ನಾವು ಈ ತರ ಅವರು ಬರ್ತಾರಂತ ನಾವು ಕನಸಲ್ಲಿ ಕೂಡ ನಾನು ಜ್ಞಾಪಕ ಇಟ್ಟಿಲ್ಲ. ಇವಾಗ ಕರ್ನಾಟಕದಲ್ಲಿ ಒಂದು ದೊಡ್ಡ ಊಳಿಯ ಸೇವೆ ಮಾಡ್ತಾರೆ ಅನ್ನೋದು ಸಂತೋಷ. ಅವ್ರನ್ನ ನಮ್ಮ ತಮಿಳುನಾಡಲ್ಲಿ ಕರೆದು ನಮ್ಮ ಚರ್ಚಲ್ಲಿ ಇಂಥ ಪ್ರೀಚ್ ಮಾಡ್ತಾರೆ, ಇಂಥ ಹೀಲಿಂಗ್ ಅವ್ರ ಮುಖಾಂತರ ನಡೀತದೆ ಅಂತ ಕೂಡ ನಮಗೆ ಗೊತ್ತಿಲ್ಲ. ದೇವರು ಆ ಥರ ಅವ್ರನ್ನ ಉಪಯೋಗಿಸುತ್ತಾರೆ. ಇನ್ನೂ ಅವರು ಬಹಳ ಪ್ರಾಂತ್ಯದಲ್ಲಿ ದೇವರ ವಾಕ್ಯಗಳಲ್ಲಿ ಕರ್ನಾಟಕ ಡಿಸ್ಟ್ರಿಕ್ಟ್ ಮಾತ್ರ ಅಲ್ಲ, ಇನ್ನೂ ಸ್ಟೇಟ್ಗಳು, ಕೆಲವು ಡಿಸ್ಟ್ರಿಕ್ಟ್ ಸ್ಟೇಟ್ಗಳಿಗೂ ಹೋಗಿ ಇನ್ನೂ ಅವರು ದೇವರು ಸ್ವಾರ್ಥ ಅವರು ಪ್ರಕಟಣೆ ಮಾಡಿ ದೇವರು ಅದ್ಭುತವನ್ನ ಅನೇಕ ಜನಗಳು ಹೇಳುವಾಗ ಅವ್ರ ಕುಟುಂಬಕ್ಕೆ, ಅವ್ರ ಮಿನಿಸ್ಟ್ರಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ಸಭೆ ಮುಖಾಂತರ ಪ್ರಾರ್ಥನೆ ಮಾಡ್ತೇವೆ. ಇನ್ನೂ ಅವರು ದೊಡ್ಡ ಒಂದು ಸೇವಕರಾಗಿರ್ಬೇಕಂತ ನಮ್ಮ ಮನಪೂರ್ವಕದಿಂದ ನಾವು ಸ್ತೋತ್ರ ಸಲ್ಲಿಸಿ ಆ ದೇವರಿಗೆ ಅಂದ್ರೆ ಅವ್ರು ಹಿಂದೂ ಅವರು ದೇವರಿಗೆ ಅವ್ರು ಇನ್ನೂ ಅವರು ದೇವ್ರ ವಾಕ್ಯದ ನಾವು ನಡಿಬೇಕು, ಬೆಳಿಬೇಕು ಅಂತ ಆಸಕ್ತಿ ತೋರಿಸ್ತಂದ್ರೆ ಅವ್ರ ಆ ತರ ಇಲ್ಲ. ನೋಡಿದ್ರೆ ಚರ್ಚಿಗೆ ಪಾಪ ಅಲ್ಲಿ ಹೇಳಿದ್ರೆ ಕೂಡ ಆ ತರ ಅವ್ರು ಇಲ್ಲ. ಬಟ್ ಯಾಕೆ ದೇವರು ಅವ್ರನ್ನ ಮುಟ್ಟಿದ್ರು, ಯಾಕೆ ಈ ತರ ಬಂದ್ರು ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಆ ತರ ಇವಾಗ ಅವ್ರನ್ನ ಮುಂಜಾನೆ ನೋಡೋದು ಇವಾಗ ನೋಡೋದು ಬಹಳ ಡಿಫ್ರೆಂಟ್ ಜೀವಿತದಲ್ಲಿ. ಅವ್ರು ಹುಟ್ಟು ಬೆಳೆದಿದ್ದು ತಮಿಳ್ನಾಡಲ್ಲಿ ಹುಟ್ಟಿದ್ದಾರೆ, ತಮಿಳ್ನಾಡು ಬೆಳೆದಿದ್ದಾರೆ. ನೋಡಿದ್ರೆ ಅವರು ಒಳ್ಳೆ ಫೀಲ್ಡ್ ಅಲ್ಲಿ ಇದ್ರು. ಬಟ್ ದೇವ ಸೇವಕರ ಈ ಫೀಲ್ಡ್ ಅಲ್ಲಿ ಅವರು ಇರ್ತಾರೆ. ಅಂದ್ರೆ ಅವರು ಏನೋ ಒಂದು ರಿಲೇಟಿವ್ಸ್ ಅವರು ಪೇರೆಂಟ್ಸ್ ಎಲ್ಲ ಅಂದ್ರೆ ಅವ್ರೆಲ್ಲ ಹಿಂದೂ, ಅವ್ರ ಹಿಂದೂ ಬ್ಯಾಕ್ಗ್ರೌಂಡ್ ಎಲ್ಲ ಹಿಂದೂ ಬ್ಯಾಕ್ಗ್ರೌಂಡ್. ಅವ್ರು ಏನು ಕ್ರಿಶ್ಚಿಯನ್ ಟೋಟಲಿ ದೇವ್ರ ಕೃಪೆಯಿಂದ ಅವರು ದೇವರು ಕಾರ್ಯ ಮಾಡೋದಕ್ಕೋಸ್ಕರ ಇವಾಗ ಬಂದ ಕರ್ನಾಟಕದಲ್ಲಿ ಉತ್ತಮ ರೀತಿ ಸೇವೆ ಮಾಡ್ತಾರೆ ಅನ್ನೋದು ದೇವ್ರ ಕೃಪೆ ಅಲ್ಲ. ದೇವ್ರ ಕೃಪೆ. ಯಾಕಂದ್ರೆ ಅವಾಗ ನೋಡಿದ್ರೆ ಹೆಂಗಿದ್ರು ಒಂಥರ ಅವ್ರನ್ನ ನೋಡಿದ್ರೇನೆ ಒಂದು ಟೇಬಲ್ ಸ್ಪಿರಿಟ್ ಇರುವಾಗೆ ಇರ್ತಾ ಇದ್ರು. ಇವಾಗ ನೋಡಿದ್ರೆ ಪವಿತ್ರ ಆತ್ಮ ತುಂಬಲ್ಪಟ್ಟು ದೇವರ ಸೇವಕರ ಇರುವಾಗಲೂ ಅವ್ರ ಮುಖನ ನೋಡಿದ್ರೆ ಅದೇ ಅಂತ ಒಂದು ಪ್ರೆಸೆನ್ಸ್ ಅವ್ರ ಮುಖದಲ್ಲಿ ದೇವರು ಇಟ್ಟಿದ್ದಾರೆ. ಸಂತೋಷ. ಹೌದು, ದೇವ್ರ ಕೃಪೆ, ದೇವ್ರ ಸ್ತೋತ್ರವಾಗಲಿ. ಓಕೆ, ಇವಾಗ ಉತ್ತಮ ರೀತಿಯಿಂದ ಅವ್ರದ್ದು ಏನು ನಮ್ಮ ಜೀವಿತ ಏನಿತ್ತು ಅಂತ ಹೇಳಿದ್ರಿ. ಅದೇ ರೀತಿಯಿಂದ ನಾವು ಇನ್ನೊಂದು ಏನು ತಿಳ್ಕೊಬೇಕಂದ್ರೆ ಅವ್ರ ನಡವಳಿಕೆ ಯಾವ ತರ, ಅವ್ರ ಬಿಹೇವಿಯರ್ ಏನೇ ಯಾವ ತರ ವರ್ತಿಸ್ತಿದ್ರು, ಅವ್ರ ಹಿನ್ನೆಲೆ ಏನು ಸ್ವಲ್ಪ ಹೇಳ್ತಾರೆ ಅದನ್ನು ಸ್ವಲ್ಪ ಕ್ಲಿಯರ್ ಆಗಿ. ಅವರು ಬ್ಯಾಕ್ ಗ್ರೌಂಡ್ ಅವರು ಹೆಂಗಿದ್ರೆ ಅಂತ ಅವ್ರ ಕ್ಯಾರೆಕ್ಟರ್ ಹೆಂಗಿರ್ತಾ ಇತ್ತು ಅಂದ್ರೆ ಫ್ರೆಂಡ್ಸ್ ಸರ್ಕಲ್ ಇರ್ತಾ ಇದ್ರು. ಹಂಗಿದ್ದು ಯಾರೆಲ್ಲ ದೇವ ಸ್ವಾರ್ಥರು ಅವ್ರ ಮೇಲೆ ಅವರು ತುಂಬಾ ಆಕ್ರೋಶವಾಗಿ ಅವ್ರನ್ನ ಹೊಡೆಯುವುದು. ಆ ಥರ ಅವರು ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್. ಸಿನಿಮಾಗೆ ಹೋಗೋದು, ಫ್ರೆಂಡ್ ಸರ್ಕಲ್ ಹೋಗೋದು, ಅವರು ಒಂದು ಈ ವರ್ಲ್ಡ್ ಅದು ಒಳಗ ಪ್ರಗಾರಮ ಆ ಥರ ಇದ್ಬಿಟ್ರು. ಆಸಕ್ತಿನೇ ಇರ್ತಾ ಇಲ್ಲ. ಇದೇ ತರ ರೌಡಿಸಂ ಫೀಲ್ಡ್ ಅಲ್ಲಿ ಫ್ರೆಂಡ್ಸ್ ಅಲ್ಲಿ ರೌಡಿಸಮ್, ಸಿನಿಮಾ, ಏನೇನೋ ಕೆಲಸಗಳು ಈ ಲೋಕದಲ್ಲಿ ಮಾಡ್ತಾ ಇದ್ರು. ಅದೆಲ್ಲ ಅವರು ಮಾಡ್ತಾ ಇದ್ರು. ಅಂದ್ರೆ ಇವಾಗ ಇವತ್ತು ದೇವರು ಜೀವಿತದಲ್ಲಿ ಮಾಡಿದಂತ ಒಂದು ದೊಡ್ಡ
ಉಪಕಾರಕ್ಕೋಸ್ಕರ ಅವ್ರು ಇವತ್ತು ಒಳ್ಳೆ ರೀತಿಯಲ್ಲಿ ಸೇವೆ ನಾನು ಮಾಡ್ತಾ ಇದ್ದಾರೆ. ನಾನು ಕನಸಲ್ಲಿ ಕೂಡ ನಡೆಸ್ತಾ ಇರ್ತಾರೆ ಅಂತ ಇದ್ದೀನಿ ನೋಡಿ. ಅವ್ರ ಈ ತರ ಸೇವಕರಾಗಿ ಬರ್ತಾರ, ಈ ತರ ಪ್ರಾಂತ್ಯದಲ್ಲಿ ಸೇವೆ ಮಾಡ್ತಾರ ಅಂತ ನಮ್ಗೆ, ಯಾಕಂದ್ರೆ ಅವ್ರ ಜೊತೆಲಿ ಇರೋರೆಲ್ಲ ಒಳ್ಳೆ ವ್ಯಕ್ತಿ, ಪ್ರೇಯರ್ ಮಾಡೋರು ಅಂತ ಫ್ರೆಂಡ್ಸ್ ಎಲ್ಲ ಇದ್ರು. ಅವ್ರ ನಾವು ಸೇವಕರು ಬರ್ತಾರೆ ಅಂತ ನಾವು ಜ್ಞಾಪಕ ಇಟ್ಟಿದ್ವಿ. ಬಟ್ ಅವ್ರು ಬಂದಿಲ್ಲ ನೋಡಿ. ಒಂದು ನಮ್ಮನ್ನ ನೋಡಿದ್ರೆ ಅವನು ಒಂದು ಅಸಹ್ಯ ಹಚ್ಚಿ ಅವನ ಅಂತ ಏನು ವ್ಯಕ್ತಿ ಇವಾಗ ದೇವ್ರ ಫೀಲ್ಡ್ ಅಲ್ಲಿ ಇರ್ತಾರೆ ಅನ್ಬೋದು. ತುಂಬಾ ಸಂತೋಷ. ಎಲ್ಲ ದೇವ್ರ ಕೃಪೆ ನಮ್ಗೆ. ದೇವ್ರ ಕೃಪೆ. ತುಂಬಾ ಚೆನ್ನಾಗಿದೆ ಅವ್ರದ್ದು ಜೀವಿತದಲ್ಲಿ. ಈ ತರ ಒಂದು ಅವ್ರು ದೇವರಿಂದ ಇಷ್ಟು ದೂರ ಆಯ್ತು, ದೇವರಿಗೆ ಒಂದು ವಿರೋಧವಾಗಿ ಈ ತರ ಅವ್ರು ಇಷ್ಟ ಬಂದಂತೆ ರೌಡಿಸಂ ಫೀಲ್ಡಲ್ಲಿ ಈ ತರ ಮಾಡಿ ಜೀವಿತದಲ್ಲಿ ಅವ್ರು ಇಷ್ಟ ಬಂದಂತೆ ಜೀವಿಸಿದಂದ್ರೆ ದೇವರು ಅವರ ಜೀವಿತದಲ್ಲಿ ಇದು ಅಷ್ಟೊಂದು ಅದ್ಭುತ ರೀತಿ ಕಾರ್ಯ ಮಾಡಿ ಇವಾಗ ಕರ್ನಾಟಕ ಒಂದು ಪ್ರಾಂತ್ಯದ ಒಂದು ರಾಜ್ಯದಲ್ಲಿ ವಿವಿಧ ಡಿಸ್ಟ್ರಿಕ್ಟ್ ನಲ್ಲಿ ಸೇವೆ ಮಾಡ್ತಾ ಇರೋದು ಅದೆಲ್ಲ ದೇವ್ರ ಕೃಪೆ ಇದೆ ಅಂತ ನೀವು ಇವಾಗ ಇಲ್ಲ, ನಾನು ನೋಡಿದೆ ಅವ್ರ ಫೀಲ್ಡ್ ನೋಡಿದ್ರೆ ಹೆಂಗ್ ಏನ್ ಮಾಡ್ಬಿಡ್ತಾರೆ ಅಂತ